ಕಲಾಪ ಆರಂಭ ಆಗ್ತಿದ್ದಂತೆ ವಿಪಕ್ಷಗಳ ಗದ್ದಲ. ಮಧ್ಯಾಹ್ನ 2 ಗಂಟೆಗೆ ಕಲಾಪ ಮುಂದೂಡಿಕೆ. ರಾಜ್ಯಸಭೆಯಲ್ಲೂ ಗದ್ದಲ, ಸದನ ಮುಂದೂಡಿಕೆ. ಲೋಕಸಭೆ ಕಲಾಪದಲ್ಲಿ ಕೋಲಾಹಲ. ವಿದ್ಯಾರ್ಥಿಗಳ ಮೇಲಿನ ಎಫ್ಐಆರ್ಗೆ ವಿಪಕ್ಷಗಳ ಆಕ್ರೋಶ. ಉಭಯ ಸದನದಲ್ಲಿ ವಿಪಕ್ಷಗಳಿಂದ ಪ್ರತಿಭಟನೆ. ಬೆಂಗಳೂರಿಗೆ ಸಿದ್ದರಾಮಯ್ಯ ವಾಪಸ್. ಪುತ್ರ ರಾಕೇಶ್ ಪುಣ್ಯತಿಥಿ ಕಾರ್ಯಕ್ರಮಕ್ಕಾಗಿ ಆಗಮನ. ಮಧ್ಯಾಹ್ನ ಮೈಸೂರಿನಿಂದ ಮತ್ತೆ ದೆಹಲಿಗೆ ಪ್ರಯಾಣ. ಬೆಂಗಳೂರಲ್ಲಿ ಯುವತಿಗೆ ರೇಟ್ ಕೇಳಿ ಕಿರುಕುಳ. ಆರೋಪಿ ವ್ಯಾಪಾರಿ ವಿಜಯ್ ರಾಘವ್ ಬಂಧನ. ರಾಮಮೂರ್ತಿ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲು. ಆಗಸ್ಟ್ 1ರಂದು ಮೈಸೂರಿಗೆ ಪ್ರಧಾನಿ ಮೋದಿ ಭೇಟಿ. 45 ಕೋಟಿ ವೆಚ್ಚದ ವಿವೇಕಾನಂದ ಪ್ರತಿಮೆ ಉದ್ಘಾಟನೆ. ಮೈಸೂರಲ್ಲಿ ರೌಂಡ್ಸ್ಗೆ ಹೊರಟ BYB.